ಓಂ ನಮಃ ಶಿವಾಯ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ನಿಮಗೆ ಪುರಾತನವಾದ ಶಿವಲಿಂಗ ಒಂದು ಕೆರೆ ಕಟ್ಟೆ ಕೆಳಗಡೆ ಅನಾಥವಾಗಿ ಬಿದ್ದಿದೆ ತೋರಿಸ್ತೀನಿ. ವಿಳಾಸ ಬಂದ್ಬಿಟ್ಟು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗಾಂಡ್ಲಹಳ್ಳಿ ಎಂಬ ಗ್ರಾಮದಲ್ಲಿ ಒಂದು ವ್ಯವಸಾಯ ಭೂಮಿಯಲ್ಲಿ ಅನಾಥವಾಗಿ ಬಿದ್ದಿರುವಂತಹ ಒಂದು ಶಿವಲಿಂಗ ಕಾಣ್ಬೋದು. ಸೊ ಹತ್ರಕ್ಕೆ ಹೋಗ್ಬಿಟ್ಟು ಅದು ಯಾವ ಸ್ಥಿತಿಯಲ್ಲಿದೆ, ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಗಂಭೀರ ಸ್ಥಿತಿಯಲ್ಲಿದೆ ಅನ್ನೋದು ನಿಮಗೆ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ, ನೋಡ್ಬೋದು ನೀವು ಎಷ್ಟು ಅದ್ಭುತವಾದ ಒಂದು ಕಲಾಕೃತಿ ಹೊಂದ್ಕೊಂಡಿದೆ. ಅದೇ ರೀತಿ ಆ ಬ್ರಹ್ಮಸೂತ್ರವನ್ನು ಒಳಗೊಂಡಿರುವಂತಹ ಒಂದು ಶಿವಲಿಂಗ. ಸ್ಥಳೀಯರ ಒಂದು ಸಮಾಚಾರದ ಪ್ರಕಾರ ಏನಿಲ್ಲ ಅಂತ ಹೇಳಿದ್ರು ಒಳಗಡೆಗೆ ತುಂಬಾ ಡೆಪ್ತ್ ಹಾಳೆ ಇರಬಹುದು ಅಂತ ಒಂದು ಅನಿಸಿಕೆ ನಮ್ದು. ನೋಡ್ಬೇಕಿದ್ದು ಯಾವ ತರ ಇರುತ್ತೆ ಅಂತ. ಗಿಡ ಬಳ್ಳಿಗಳೆಲ್ಲ ಬೆಳೆದು ಇದನ್ನೆಲ್ಲ ಮುಚ್ಕೊಂಡ್ಬಿಟ್ಟಿತ್ತು. ಈ ಜಮೀನಿನ ಮಾಲೀಕರು ಇದನ್ನ ಸ್ವಲ್ಪ ಸ್ವಚ್ಛ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆವಾಗ ನಮ್ಮ ಶಿವಲಿಂಗ ಒಂದ್ ಕಡೆ, ಈ ಪಾಣಿಪೀಠ ಒಂದ್ ಕಡೆ ಬಿದ್ದಿದೆ. ಸೊ ಸ್ಥಳೀಯರು ಇದನ್ನ ಬಂದ್ಬಿಟ್ಟು ಒಗ್ಗೂಡಿಸಿದ್ದಾರೆ. ಇವಾಗ ಸದ್ಯದ ಪರಿಸ್ಥಿತಿ ಈ ರೀತಿ ಇದೆ. ಇದೇ ಶ್ರೀನಿವಾಸಪುರ ತಾಲೂಕು ತೆನ್ನಳ್ಳಿ ಗ್ರಾಮಸ್ಥರಾಗಿರುವಂತಹ ಶಿವಪ್ರಸಾದ್ ಅವರು, ಅದೇ ಪ್ರಭಾಕರ್ ಅವರು ನಮಗೆ ಈ ಒಂದು ಸ್ಥಿತಿಗತಿಯನ್ನ ನಮಗೆ ತಿಳಿಸಿರ್ತಾರೆ. ಅವರ ಒಂದು ಸಮಾಚಾರದ ಪ್ರಕಾರ ನಾವು ಇಲ್ಲಿ ಬಂದಿರ್ತೀವಿ. ಉದ್ದೇಶ ಇಷ್ಟೇ, ಇದು ಜಮೀನ ಮಾಲೀಕರ ಹತ್ರ ನಾವು ಅವ್ರ ಹತ್ರ ಮಾತುಕತೆ ನಡೆಸಿ ಸಂಭಾಷಣೆ ಮಾಡಿ ಇಲ್ಲಿರುವಂತಹ ಈ ಶಿವಲಿಂಗಕ್ಕೆ ಮಂಟಪ ಕಟ್ಟೋದಾಗಿರ್ಬೋದು, ಅದೇ ರೀತಿ ಈ ಒಂದು ಶಿವಲಿಂಗನ ಬೇರೆ ಕಡೆ ಸ್ಥಳಾಂತರ ಮಾಡೋದಾಗಿರ್ಬೋದು, ಯಾವುದೋ ಒಂದು ಕೆಲಸ ಮಾಡಿ ಪ್ರತಿನಿತ್ಯ ಪೂಜೆ ಮಾಡುವಂತಹ ಉದ್ದೇಶ ನಮ್ದಾಗಿದೆ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ 4 ಜನಕ್ಕೆ ಶೇರ್ ಮಾಡಿ. ಆವಾಗಲೇ ಈ ಅನಾಥ ಸ್ಥಿತಿಯಲ್ಲಿರುವಂತಹ ಶಿವನಿಗೆ ಒಂದೊಳ್ಳೆ ಸ್ಥಿತಿ ಬಂದು ಪ್ರತಿನಿತ್ಯ ಪೂಜೆ ಮಾಡುವಂತಹ ಕೆಲಸ ಮಾಡೋಣ. ನಾವೆಲ್ಲರೂ ಸೇರಿ ಈ ಕೆಲಸ ಮಾಡೋಣ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಓಂ ನಮೋ ಪಾರ್ವತಿ ಪತಯೇ, ಜೈ ಶ್ರೀರಾಮ್.